ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ದಾವಣಗೆರೆಯಲ್ಲಿ ನಿರೀಕ್ಷೆಯಂತೆ ಫಲಿತಾಂಶ ಬರ್ತಿಲ್ಲ. ನಮ್ಮ ಕಾರಣದಿಂದಲೇ ಲೀಡ್ ಕಡಿಮೆ ಆಗಬಹುದು. ಲೀಡ್ ಕಡಿಮೆ ಆದರೂ ಕೂಡ ದಾವಣಗೆರೆ ಗೆಲ್ತೀವಿ. ಮತ್ತೊಂದು ಕಡೆ ಬೈ ಎಲೆಕ್ಷನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ರಿಯಾಕ್ಷನ್ಗಳು ಕೂಡ ಬರ್ತಾ ಇದೆ. ಅದರಲ್ಲಿ ನಾವು ಗಮನಿಸ್ತಾ ಹೋಗ್ತಾ ಇದ್ದೀವಿ. ಒಂದು ಕಡೆ DCM DK ಶಿವಕುಮಾರ್ ಅವರು ಮಾತನಾಡ್ತಾ ಇದ್ರು ಬಾಗಲಕೋಟೆ ಜೊತೆಗೆ ದಾವಣಗೆರೆ ದಕ್ಷಿಣ ಕ್ಷೇತ್ರದ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಸ್ವತಃ ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿ ಕೂಡ ಯಾವೆಲ್ಲ ವಿಚಾರಗಳು ನಮಗೆ ಪ್ಲಸ್ ಆಯಿತು ಅಂತ ಹೇಳ್ತಾ ಇದ್ರು. ಇದರ ನಡುವೆನೇ ಒಂದು ಕಡೆ ಪಂಚ ಫಲಿತಾಂಶದ ವಿಚಾರಕ್ಕೆ ಸಂಬಂಧಪಟ್ಟಂತ ನಿರಂತರ ಅಪ್ಡೇಟ್ಗಳನ್ನು ಕೊಡ್ತಾ ಇದ್ದೀವಿ. ಅದನ್ನು ಕೂಡ ನಂಬರ್ಗಳನ್ನು ನೋಡ್ತಾ ಇದ್ದೀವಿ. ರಾಜ್ಯದಲ್ಲಿ ನಡೆದಂತಹ ಬೈ ಎಲೆಕ್ಷನ್ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ, ಯಾಕಂತಂದ್ರೆ ಯಾವೆಲ್ಲ ವಿಚಾರಗಳು ಬೈ ಎಲೆಕ್ಷನ್ ಅಲ್ಲಿ ಕೈ ಹಿಡಿದು ಅನ್ನುವಂಥದ್ದು ಒಂದು, ಅದರ ಜೊತೆಗೆ ಸಹಜವಾಗಿ ರಿಯಾಕ್ಷನ್ಗಳು ಕೂಡ ಬರ್ತಾ ಇದೆ. ಆಮೇಲೆ ನಾವು ಪಂಚ ಫಲಿತಾಂಶದ ಡೀಟೇಲ್ಸನ್ನು ಕೂಡ ನಾವು ಬೆಳಗ್ಗಿನಿಂದ ನಿರಂತರವಾಗಿ ನೋಡ್ತಾ ಇದ್ದೀವಿ. ಈಗ ನಂಬರ್ಗಳು ಎಷ್ಟಿದೆ ಅಂತೇಳಿ ಈಗ ಆಲ್ಮೋಸ್ಟ್ ಕರ್ನಾಟಕದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಕ್ಲಾರಿಟಿ ಸಿಕ್ಕಿದೆ. ಆಮೇಲೆ ಈಗ ನಾವು ನಂಬರ್ಸ್ಗಳು ನೋಡ್ತಾ ಇದ್ದೀವಲ್ಲ, ಇದು ಆಲ್ಮೋಸ್ಟ್ ಒಂದು ಸ್ವಲ್ಪ ಆ ಕಡೆ ಈ ಕಡೆ ಆಗ್ಬೋದು, ಬಟ್ ಫೈನಲಿ ಇದೇ ಇರುತ್ತೆ. ಆಲ್ಮೋಸ್ಟು ಪಶ್ಚಿಮ ಬಂಗಾಳ, ಅಸ್ಸಾಮು, ಪುದುಚೇರಿ, ಕೇರಳ, ತಮಿಳುನಾಡು ಈ ಎಲ್ಲದರ ನಂಬರ್ಸ್ಗಳನ್ನು ಕೂಡ ನಾವು ತೋರಿಸ್ತಾ ಇದ್ದೀವಿ. ಕಾಂಗ್ರೆಸ್ಸು, BJP, ಅದರ ಜೊತೆಗೆ ಅದರ್ ಪಾರ್ಟೀಸ್ಗಳೇನಿದೆ ಎಷ್ಟೆಷ್ಟು ಸ್ಥಾನಗಳು ಅಂತೇಳಿ. ಕೇರಳ ನೋಡ್ತಾ ಇದ್ದೀವಿ, LDF 35 ಸ್ಥಾನಗಳಲ್ಲಿ ಇರೋದು, UDF 90, ಇನ್ನು BJP ಕೇವಲ NDA 2, ಅಂದರೆ ಇನ್ನು ಉಳಿದಂತೆ ಅದರ್ಸ್ ಬಂದು 0. ತಮಿಳುನಾಡಿನ ವಿಚಾರಕ್ಕೆ ಬರೋದಾದರೆ ಒಟ್ಟು 234, ಅದರಲ್ಲಿ ನಂಬರ್ಸ್ಗಳು ಎಷ್ಟಿದೆ ಅಂತ ನೋಡ್ತಾ ಇದ್ದೀವಿ. ತಮಿಳುನಾಡಲ್ಲಿ DMK ಧೂಳಿಪಟ ಆಗಿದೆ, TVK ಅಬ್ಬರಿಸಿ ಮುನ್ನುಗ್ತಾ ಇದೆ. ತಮಿಳುನಾಡಿಗೆ ನಾನೇ ಕಿಂಗ್ ಅಂತ ದಳಪತಿ ವಿಜಯ್ ಅವರು ಈಗ ಆಲ್ರೆಡಿ ಸೋಷಿಯಲ್ ಮೀಡಿಯಾಗಳಲ್ಲಿ ಒಂದಷ್ಟು ಅವ್ರದ್ದು ಹಳೆ ವಿಡಿಯೋಗಳೆಲ್ಲ ಏನಿದೆಯಲ್ಲ ಅದೆಲ್ಲ ಸಿಕ್ಕಾಪಟ್ಟೆ ಟ್ರೆಂಡಿಂಗ್ ಆಗಿದೆ. ಈಗ ತಮಿಳುನಾಡಿನಲ್ಲಿ ಬರೋಬ್ಬರಿ 113 ಸ್ಥಾನವನ್ನ TVK ಪಕ್ಷ ಗೆದ್ದಿರೋದು. DMK 65, AADMK 55, TVK 113 ಸ್ಥಾನದಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ನಟ ದಳಪತಿ ವಿಜಯ್ ಪಕ್ಷದ ಆರ್ಭಟಕ್ಕೆ DMK ADMK ಧೂಳಿಪಟ ಆಗಿದೆ. ಕಿಂಗ್ ಮೇಕರ್ ಅಲ್ಲ, ಬದಲಿಗೆ ಕಿಂಗೇ ಆಗ್ಬಿಟ್ಟಿದ್ದಾರೆ ದಳಪತಿ ವಿಜಯ್. ಯಾರು ಕೂಡ ನಿರೀಕ್ಷೆ ಮಾಡಿರಲಿಲ್ಲ ಈ ತರದ ಒಂದು ನಂಬರ್ ಬರುತ್ತೆ ಅಂತೇಳಿ TVK ಪಾರ್ಟಿಗೆ, ಬಟ್ ಅದನ್ನ ಮಾಡಿ ತೋರಿಸಿದ್ದಾರೆ. ಯಾಕೆ ಅಂತ ಅಂದ್ರೆ ತಮಿಳುನಾಡಿನಲ್ಲಿ ಈ ಬಾರಿ ಬದಲಾವಣೆಯ ಗಾಳಿ ಬೀಸುತ್ತೆ ಅನ್ನುವಂಥದ್ದು ಮಾತ್ರ ಗೊತ್ತಿತ್ತು. ಈ ನಂಬರ್ ಇದೆಯಲ್ಲ, ಆ ನಂಬರ್ ಈಗ ಎಲ್ಲರ ಹುಬ್ಬೇರಿಸ್ತಾ ಇದೆ. ಯಾರು ಕೂಡ ನಿರೀಕ್ಷೆ ಮಾಡಿರಲಿಲ್ಲ ಇಷ್ಟು ನಂಬರ್ ಬರುತ್ತೆ ಅಂತೇಳಿ. ಆಲ್ಮೋಸ್ಟ್ ಎಲ್ಲೋ ಒಂದು ಕಡೆ ನಾವು ಆಗಲೇ ನೋಡಬೇಕಾದ್ರೆ ಈ ಮ್ಯಾಜಿಕ್ ನಂಬರ್ ಏನಿದೆ, ಆ ಮ್ಯಾಜಿಕ್ ನಂಬರನ್ನು ಮೀರಿ ಮುನ್ನುಗ್ಗಿತ್ತು. ಬಟ್ ಈಗ ಸ್ವಲ್ಪ ಹಾವು ಎಣಿ ಆಟ ಆಡ್ತಾ ಇದೆ. ಬಟ್ ಆಲ್ಮೋಸ್ಟ್ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಕೂಡ ಇಷ್ಟೇ ಇರುತ್ತೆ. ಈಗೇನು 111, ADMK 58, DMK 65 ನಂಬರ್ಗಳನ್ನು ನೋಡ್ತಾ ಇದ್ದೀವಲ್ಲ. ಆಮೇಲೆ ಸಾಕಷ್ಟು ವಿಚಾರಗಳು ಅವ್ರಿಗೆ ಪ್ಲಸ್ ಆಗಿರೋದು. ಹಿಂದೆ ಈಗ ನೋಡಿ, ಆಂಧ್ರದ ವಿಚಾರಕ್ಕೆ ನಾವು ಬರೋದಾದರೆ, ಆಂಧ್ರ ಪ್ರದೇಶದಲ್ಲಿ ಪವನ್ ಕಲ್ಯಾಣ್ ಅವರು ಹೆಂಗೆ ಕಿಂಗ್ ಮೇಕರ್ ಆಗಿದ್ರು, ಬಟ್ ಇಲ್ಲಿ ತಮಿಳುನಾಡಿನಲ್ಲಿ ಪಿಕ್ಚರ್ ಹಂಗಿಲ್ಲ, ಇವರು ಕಿಂಗೇ ಆಗಿದ್ದಾರೆ ಡೈರೆಕ್ಟ್ ಈಗ. ಬಟ್ ಇದು ಒಂದು ರೀತಿಯಾದಂಥ ಬದಲಾವಣೆ, ದೊಡ್ಡ ಮಟ್ಟದ ಬದಲಾವಣೆ ತಮಿಳುನಾಡು ಪಾಲಿಗೆ. ಯಾಕಂತಂದರೆ ಹಿಂದೆ ಎಲ್ಲ ಜಯಲಲಿತಾ ಅವರಿದ್ದಂಥ ಸಂದರ್ಭದಲ್ಲಿ, MGR ಇದ್ದಂಥ ಸಂದರ್ಭದಲ್ಲಿ, ಕಳಂಗ್ನಾಯರ್ ಅವರಿದ್ದಂಥ ಸಂದರ್ಭದಲ್ಲಿ ಯಾವ ರೀತಿಯಾಗಿ ತಮಿಳುನಾಡಲ್ಲಿ ಈ ಪಾಲಿಟಿಕ್ಸ್ಗಳು ನಡೀತಾ ಇತ್ತು. ಆಮೇಲೆ ಪಾಲಿಟಿಕ್ಸ್ ವಿಚಾರಕ್ಕೆ ಬಂದರೆ ತಮಿಳುನಾಡಿನಲ್ಲಿ ಸ್ವಲ್ಪ ಲೆಕ್ಕಾಚಾರಗಳು ಬೇರೆ ಬೇರೆ ಆಗುತ್ತೆ, ಉಲ್ಟಾ ಪಲ್ಟಾ ಆದಂತಹ ಅನೇಕ ಉದಾಹರಣೆಗಳಿದೆ. ಬಟ್ ಪಕ್ಷ ಕಟ್ಟಿ ಅವರು ಎಲ್ಲ ಕ್ಷೇತ್ರದಲ್ಲಿ ಅಭ್ಯರ್ಥಿಗಳನ್ನು ಹಾಕಿ ಈ ಮಟ್ಟಿಗೆ ನಂಬರಲ್ಲಿ ವಿಜಯ್ ಅವ್ರು ಗೆಲ್ತಾರೆ, ಆ TVK ಪಕ್ಷ ಗೆಲ್ಲುತ್ತೆ ಅಂತೇಳಿ ಯಾರು ಕೂಡ ಮನಸ್ಸಿನಲ್ಲೂ ಊಹಿಸಿರಲಿಲ್ಲ. ಅದರಲ್ಲಿ ಇನ್ಫ್ಯಾಕ್ಟ್ ಅವರನ್ನು ಮಣಿಸಬೇಕು, ಅವರ ಓಟಕ್ಕೆ ಬ್ರೇಕ್ ಹಾಕಬೇಕು ಅಂತೇಳಿ ಎಷ್ಟೇ ಪ್ರಯತ್ನಗಳು ನಡೆದರೂ ಕೂಡ ಅದು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳದೆ TVK ಪಕ್ಷ ಕಮಾಲ್ ಮಾಡಿದೆ.